ಒಂದೇನೋ ಸ್ಪೈಸಿಯಾಗಿ ಖಾರವಾಗಿ ಹಿಂಗೆ ದಿಢೀರ್ ಅಂತ ಮಾಡ್ಬಿಟ್ರಿ 1 ಪಾಟ್ ರೈಸು. ನಮಗೆ ಈಗ ಗೊತ್ತಲ್ಲ ಮನುಷ್ಯ ಅಂದ್ಮೇಲೆ ದುರಾಸೆ ಜಾಸ್ತಿ, ಹೌದು, ಆಸೆ ಜಾಸ್ತಿ. ಒಂದ್ ಮಾಡದ್ಮೇಲೆ ಇನ್ನೊಂದು ಬೇಕು ಅಂತ ಕೇಳ್ತೀವಿ. ನಾನು ನಿಮ್ಮ ಮಗಳಿದ್ದಂಗೆ ಅಮ್ಮ ಪುಳಿಯೋಗರೆ ಇನ್ನೊಂದು ಸೌಟ್ ಹಾಕೊಂಡ್ರೆ ಹಾಕಲ್ವಾ, ಹಾಗೆ ಇನ್ನೊಂದು ಡಿಶ್ ಮಾಡ್ಕೊಡಿ ಅಂದ್ರೆ ಮಾಡಲ್ವಾ? ಖಂಡಿತ ಮಾಡ್ತೀನಿ. ಸೂಪರ್. ಸೊ ಇವಾಗ ನಮಗೋಸ್ಕರ ಇನ್ನೊಂದು ಡಿಶ್ ಏನ್ ಮಾಡ್ತಾ ಇದ್ದೀರಾ? ಸ್ವೀಟ್ ಡಿಶ್ ಮಾಡ್ತೀನಿ. ಸ್ವೀಟ್ ಮಾಡ್ತೀರಾ? ಏನ್ ಮಾಡ್ತೀರಾ ಸ್ವೀಟ್ ಅಲ್ಲಿ? ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ, ಹಿಂದಿಯಲ್ಲಿ ಶಾಹಿ ಟುಕಡ ಅಂತ ಹೇಳ್ತೀವಿ. ಶಾಹಿ ಟುಕಡ ಅಂತಂದ್ರೆ ಶಾಹಿ ಅಂದ್ರೇನೆ ರಾಜ, ರಾಜ ಮಹಾರಾಜ ಅವ್ರು ತಿನ್ನೋ ಅಂತ ಅದು ಸ್ವೀಟ್. ಅದು ಅಷ್ಟು ಚೆನ್ನಾಗಿರುತ್ತೆ ಅಂತ. ಓಕೆನಾ ಅಮ್ಮ, ಶುರು ಮಾಡೋಣ. ಓಕೆ, ಫಸ್ಟ್ ನಿಮಗೆ ಏನ್ ಕೊಡ್ಲಿ? ಏಕ್ ತಪ್ಪೇಲ ಚಾಹಿಯೆ, ಒಂದ್ ಚಿಕ್ಕದು ಡೇಕ್ಸ ತರ ಒಂದ್ ಚಿಕ್ಕದು ಜಾಗ್ಬೋದಾ? ಅಲ್ಲಕ್ಲಾ? ಇದು ಕಸ್ಟರ್ಡ್ ಮಿಲ್ಕ್ ಅಂದ್ರೆ ಮಿಲ್ಕ್ ಹಾಕ್ಬಿಟ್ಟು ಆಲ್ರೆಡಿ ಇದ್ ಮಾಡಿದ್ದಾರೆ. ನಾವೇನ್ ಮಾಡ್ತೀವಿ, ಫಸ್ಟ್ ನೀರಲ್ಲಿ ಕಸ್ಟರ್ಡ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ತೀವಿ. ಹಾಲಲ್ಲೂ ಮಿಕ್ಸ್ ಮಾಡ್ಬೋದು, ನೀರಲ್ಲೂ ಮಿಕ್ಸ್ ಮಾಡ್ಬೋದು. ಫುಲ್ ಹಾಕಿದೀನಿ, ಕಲ್ಸ್ಬೇಕಿಲ್ಲ ಅಂದ್ರೆ ಗಡ್ಡೆ ಬೀಳುತ್ತೆ. ಸಕ್ಕರೆಯನ್ನು ಈಗಲೇ ಹಾಕ್ಬೋದು, ಅದ್ರ ಜೊತೆಗೇನೆ ಇದಾಗುತ್ತೆ ಕರಗು. ನಮ್ಗೆ ಎಷ್ಟು ಸ್ವೀಟ್ ಬೇಕು ಅದ್ರ ಮೇಲೆ. ಅಮ್ಮ, ಇಷ್ಟು 888 ಸಿನಿಮಾ ಮಾಡಿದಿರಲ್ಲ, ಅಷ್ಟು ಸಿನಿಮಾದಲ್ಲೂ ತುಂಬಾ ಮನ್ಸಿಗೆ ಮುಟ್ಟಿದ ಸಿನಿಮಾ, ನಂಗೆ ತುಂಬಾ ತೃಪ್ತಿ ಆಗಿದ್ದ ಸಿನಿಮಾ ಅಂದ್ರೆ ಯಾವುದು? ಅರ್ಧಾಂಗಿ. ಅರ್ಧಾಂಗಿ, ಓಕೆ. ಅನುಪ್ರಭಾಕರ್ ಹೀರೋಯಿನ್, ಮತ್ತೆ ಹೊಸ ಹೀರೋ MLA ಮಗ ಹೀರೋ ಕರಿಬಸವಯ್ಯ ನಾನು ಜೋಡಿ. ಅದ್ರಲ್ಲಿ ನಾನು ಸೆಕೆಂಡ್ ಹೀರೋಯಿನ್ ಆಗಿ ಮಾಡಿದ್ದು. ಅದ್ರಲ್ಲಿ ಕಾಮಿಡಿನೂ ಇದೆ, ಸೆಂಟಿಮೆಂಟು ಇದೆ. ಅದ್ರಲ್ಲಿ ನನಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಬಂತು. ಆಮೇಲೆ ಮ್ಯಾಮ್ಗೂ ಬಂತು, ಅನು ಮ್ಯಾಮ್ಗೂ ಬಂತು. ಅದೊಂದು ಮೂವಿ ಅಂದ್ರೆ ಎಲ್ಲಾದ್ರಲ್ಲೂ ಬರೀ ಕಾಮಿಡಿನೇ ಮಾಡಿದೀನಿ, ಅದ್ರಲ್ಲಿ ಸೀರಿಯಸ್ ಪ್ಲಸ್ ಕಾಮಿಡಿ ಎರಡು ಮಾಡಿದೀನಲ್ಲ. ಅದೊಂದು ಇಷ್ಟ. ಯಾವ್ದು ವಿಲನ್ ತರ ಯಾವ್ದು ಮಾಡಿಲ್ವಾ ಅಮ್ಮ ಸಿನಿಮಾಗಳಲ್ಲಿ? ಯಾವ್ದು ಮಾಡ್ಲಿಲ್ವಾ? ಯಾರು ಕೊಡ್ಲಿಲ್ಲ, ಕಾಮಿಡಿಗೆ ಬ್ರ್ಯಾಂಡ್ ಮಾಡ್ಬಿಟ್ಟಿದ್ರು ನಾನಲ್ಲ. ಇದಕ್ಕೆ ಎಷ್ಟು ಹಾಕೊಳ್ಳೋದಮ್ಮ? ಏಲಕ್ಕಿ ಒಂದ್ ಚಿಟ್ಕಿ ಅಷ್ಟೇ. ಇದು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಫುಲ್ ಅದು ಒಂಥರ ಥಿಕ್ ಕನ್ಸಿಸ್ಟೆನ್ಸಿ ಬಂದ್ಬಿಡ್ತು ಅಲ್ವಾ? ಹೌದು ಹೌದು, ಕಸ್ಟರ್ಡ್ ಪೌಡರ್ ಹಾಕಿದೀವಲ್ಲ. ಈಗ ಇನ್ನೊಂದ್ರಲ್ಲಿ ನಾವು ಬ್ರೆಡ್ ನ ಫ್ರೈ ಮಾಡ್ಬೇಕು. ಓಕೆ, ಇದಕ್ಕೆ ಎಣ್ಣೆ ಹಾಕ್ಬೇಕಾ? ಓಕೆ, ಇವತ್ತು ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಷ್ಟು ಹಾಕ್ಬೇಕಮ್ಮ? ಹಾಕಿ ಸ್ವಲ್ಪ, ಯಾಕಂದ್ರೆ ಇಷ್ಟು ಬ್ರೆಡ್ ಮಾಡ್ಬೇಕಲ್ಲ. ಇದು ಪಿಸ್ತಾ ಹಾಕೋಣ, ಸ್ವಲ್ಪ ಜಾಸ್ತಿ ಹಾಕೋಣ. ನಿಂಗೆ ಇಷ್ಟನಾ ಡ್ರೈ ಫ್ರೂಟ್ಸ್? ಸಕ್ಕತ್ ಇಷ್ಟ. ನಿನಗೋಸ್ಕರ ಇನ್ನು ಸ್ವಲ್ಪ ಜಾಸ್ತಿನೇ. ಇದು ಪೌಡರ್ ಮಾಡ್ಕೊಂಡಿರೋದಾ? ಇದು ಪಿಸ್ತಾ, ಅದು ಬಾದಾಮ್ ಪೌಡರ್ ಹಾಕಿದ್ದು. ಇದು ಕ್ಯಾಶ್ಯೂ ನಟ್ಸ್. ಡ್ರೈ ಫ್ರೂಟ್ಸ್ ಸೇಮ್. ಇದು ಒಂಥರ ನನ್ನ ಥರನ ಇದೆ ಅಲ್ವಾ? ಎಲ್ಲ ಮಿಕ್ಸು. ಇದು ಎಣ್ಣೆ ಬಿಸಿ ಆಗಿದೆ. ಓಕೆ, ಎಷ್ಟು ತಿಂತೀಯಪ್ಪ? ನೀವು ಕೊಟ್ರೆ ದಿನ ಪೂರ್ತಿ ತಿಂತಾನೆ ಇರ್ತೀನಿ. ಆಮೇಲೆ ನೀವು ಅಷ್ಟೇ ದೊಡ್ಡ ಬಾಟ್ಲಿ ತರಬೇಕು. ಇದು ಸ್ವಲ್ಪ ಕೆಂಪಗೆ ಆಗ್ಬೇಕು, ಕಲರ್ ಚೇಂಜ್ ಆಗ್ಬೇಕು. ಯಾಕಂದ್ರೆ ಶಾಹಿ ತರ ಕಾಣ್ಬೇಕಲ್ಲ, ಕಲರ್ ಆಗಿರ್ಬೇಕು. ಇದು ಆಲ್ರೆಡಿ ಚೇಂಜ್ ಆಗ್ತಾ ಇದೆ. ಅಮ್ಮ, ಯಾವ ಕೋ ಆಕ್ಟರ್ ಜೊತೆ ನೀವು ಜಾಸ್ತಿ ಸಿನಿಮಾ ಮಾಡಿದೀರಾ? ಟೆನ್ನಿಸ್ ಕೃಷ್ಣನ್ ಜೊತೆ ನಂದು 100 ಸಿನಿಮಾ ಆಗಿದೆ. ಟೆನ್ನಿಸ್ ಕೃಷ್ಣನ್ ಜೊತೆ ಆಮೇಲೆ 3 ಸಿನಿಮಾ ಆಗಿದೆ. ಒಂದ್ ಪ್ಯಾಕೆಟ್ ಬಿಸ್ಕೆಟ್ ತಿಂದಿ ಅನ್ನೋದು ಎಷ್ಟು ಈಸಿಯಾಗಿ ಹೇಳ್ತೀವಿ. ಆಮೇಲೆ ಬ್ಯಾಂಕ್ ಜನಾರ್ದನ್ ಜೊತೆ 100 ಪಿಕ್ಚರ್ ಆಗಿದೆ. ನಮ್ ರವಿ ಸರ್ ಜೊತೆ ಸಿನಿಮಾ ಮಾಡಿದಿರಲ್ಲಮ್ಮ, ಅದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ಗೆ? ನನಗೆ ಅವರು ಅಂದ್ರೆ ಇವಾಗಿಂದಲ್ಲ, ಮೊದ್ಲಿಂದ ನನ್ಗೆ ಅವ್ರೊಬ್ರೇ ಹೀರೋ, ಕೊನೆ ತನಕ ನನಗೆ ಅವ್ರೊಬ್ರೇ ಹೀರೋ. ಅವ್ರ ಕಂಡ್ರೆ ನಂಗೆ ತುಂಬಾ ಇಷ್ಟ. ಸೂಪರ್, ತುಂಬಾ ಇಷ್ಟ ಅಂದ್ರೆ ತುಂಬಾ ಇಷ್ಟ. ಹೌದಾ? ಈಗ ಇದು ಆಗೋಗಿದ್ಯಾ? ಇದನ್ನ ತೆಗೆದು ಇವಾಗ ಇದು ರೆಡಿಮೇಡ್ ಶುಗರ್ ಸಿರಪ್ ಇದು. ಓಕೆನಾ? ಇದಕ್ಕೆ ಹಾಕ್ಬೇಕು. ಇದು ಪಾಕ ಅಲ್ಲ, ನಳ ಪಾಕ. ಆಫ್ ಮಾಡೋಣ, ಮುಗೀತಿದ್ದು. ನಂಗೆ ಆಕ್ಚುಲಿ ಆಸೆ ಆಗ್ತಿದೆ. ಇದು ಕಸ್ಟರ್ಡ್ ಹೇಗಿದ್ರು ರೆಡಿ ಇದೆಯಲ್ಲ. ತುಂಬಾ ಹೊತ್ತು ಶುಗರ್ ಸಿರಪ್ ಅಲ್ಲಿ ಡಿಪ್ ಮಾಡಬಾರ್ದು ಇದನ್ನ. ಈಗ ನೋಡು. ಓ ವಾ, ನಾನು ಮಾಡ್ತೀನಿ. ನಂಗೆ ಇಷ್ಟ. ಅನ್ನ ಸಾಂಬಾರ್ ಹಾಕ್ತಂಗೆ. ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋಣ, ಇದು ಚೆನ್ನಾಗಿರುತ್ತೆ. ಬಾದಾಮ್ ಪೌಡ್ರು, ಸ್ವಲ್ಪ ಪಿಸ್ತಾ, ಕ್ಯಾಶ್ಯೂ. ನಾನು ಇವತ್ತು ಸ್ವೀಟ್ ತಿಂದು ಇನ್ನೊಂದು ವಾರ ಏನೂ ತಿನ್ನಲ್ಲಪ್ಪ. ನೈನಾ, ಶಾಹಿ ಟುಕಡ ರೆಡಿ ಆಗಿದೆ. ಹೇಗಿದೆ ಅಂತ ತಿನ್ನೋಡ್ ಹೇಳಿ. ಹೇಗಿದೆ? ಒಳಗಡೆ ತಳಗೊಳ ಶುರು ಆಗ್ಬಿಟ್ಟದೆ. ಎಷ್ಟೊತ್ತು ಕಟ್ ಮಾಡಿ ತಿನ್ಬಿಡ್ತೀನೋ ಅಂತ. ನಾವು ನೀವಿಬ್ರು ಶೇರಿಂಗ್ ಅಲ್ಲಿ ತಿನ್ನೋಣ. ಓಕೆ.
ದಿಸ್ ಇಸ್ ಅಲ್ಟಿಮೇಟ್. ಕರ್ಗೆ ಹೋಗುತ್ತೆ ಬಾಯಲ್ಲಿ, ಅಬ್ಬಾ ಅಲ್ವಾ? ಸ್ವೀಟ್ ಕರೆಕ್ಟ್ ಆಗಿದೆ, ಜಾಸ್ತಿ ಓವರ್ ಆಗಿಲ್ಲ. ಇದು ತುಂಬಾ ಸ್ವೀಟ್ ಆಗಿದೆ, ಅದಕ್ಕಿಂತ ಜಾಸ್ತಿ ಇದೆ. ಇವತ್ತಿನ ನಮ್ಮ ಶಾಯಿ ಟುಕಡಾಗೆ ನನ್ನ ಕಡೆಯಿಂದ ಹೊಡಿ ಶಾವ್ಗೆ ಆಗ ಮಜ್ಜಿಗೆ. ಶಾಹಿ ತುಕಡ ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಣಲೆಗೆ 1 ಲೋಟ ಹಾಲು ಹಾಕಿ ಕಾಯಲು ಬಿಡಿ. ಹಾಲು ಕಾದ ನಂತರ 1 ಲೋಟ ಕಸ್ಟರ್ಡ್ ಮಿಲ್ಕ್ ಸೇರಿಸಿ ಗಂಟಾಗದಂತೆ ಕೈಯಾಡಿಸಿ. ನಂತರ 1 ಕಪ್ ಸಕ್ಕರೆ, 1 ಚಿಟಿಕೆ ಏಲಕ್ಕಿ ಪೌಡರ್ ಹಾಕಿ ಮೀಡಿಯಂ ಫ್ಲೇಮ್ ನಲ್ಲಿ ಥಿಕ್ ಕನ್ಸಿಸ್ಟೆನ್ಸಿ ಬರುವವರೆಗೂ ಕಾಯಲು ಬಿಡಿ. ನಂತರ ಹಾಲಿನ ಮಿಶ್ರಣಕ್ಕೆ ಸ್ವಲ್ಪ ಬಾದಾಮಿ ಪೌಡರ್, ಪಿಸ್ತಾ ಪೌಡರ್, ಗೋಡಂಬಿ ಹಾಕಿ ಕಲಸಿಕೊಳ್ಳಿ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಕತ್ತರಿಸಿದ ಬ್ರೆಡ್ ಸ್ಲೈಸ್ ಗಳನ್ನ ಎಣ್ಣೆಗೆ ಸೇರಿಸಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಫ್ರೈ ಮಾಡಿ ತೆಗೆದು ಸಕ್ಕರೆ ಪಾಕಕ್ಕೆ ಹಾಕಿ ನೆನೆಯಲು ಬಿಡಿ. ನಂತರ ಬ್ರೆಡ್ ಸ್ಲೈಸ್ ಗಳನ್ನು ಸಕ್ಕರೆ ಪಾಕದಿಂದ ತೆಗೆದು ಅದರ ಮೇಲೆ ತಯಾರಿಸಿದ ಹಾಲಿನ ಮಿಶ್ರಣವನ್ನು ಹಾಕಿ ಮತ್ತಷ್ಟು ಡ್ರೈ ಫ್ರೂಟ್ಸ್ ಸೇರಿಸಿಕೊಂಡರೆ ರುಚಿಯಾದ ಶಾಹಿ ತುಕಡ ಸವಿಯಲು ಸಿದ್ಧ. ತುಂಬಾ ಎಂಜಾಯ್ ಮಾಡಿ ತೃಪ್ತಿಯಿಂದ ತಿಂದಿದ್ದೀನಿ. ಹೌದಾ? ನಿಮ್ಮನ್ನ ಬರೀ ಕೈಲಿ ಕಳ್ಸೋದಕ್ಕೆ ನನಗೆ ಇಷ್ಟನೇ ಇಲ್ಲ. ಸೊ ನಮ್ಮ ಬೋರೋಸಿಲ್ ಅವರ ಕಡೆಯಿಂದ ನಿಮ್ಗೊಂದು ಚಿಕ್ಕ ಕಾಣಿಕೆ ಇದೆ. ನಮ್ಮ ಬೋರೋಸಿಲ್ ಅವರ ಫೆಸ್ಟಿವ್ ಗ್ಲೋರಿ ನಾನ್ ಸ್ಟಿಕ್ 4 ಪೀಸ್ ಕುಕ್ವೇರ್ ಸೆಟ್ಸ್ ನ ಬ್ಲೂ ಕಲರ್ ಕೊಡ್ತಾ ಇದೀವಿ ಮೇಡಮ್ ಅವ್ರಿಗೆ. ನಿಮ್ಮ ಮನೇಲೂ ಅಷ್ಟೇನೆ ಅವಾಗ ನೆನಪಿಸ್ಕೊಳ್ತಾ ಇರಿ. ನೀವು ಬೋರೋಸಿಲ್ ಯೂಸ್ ಮಾಡುವಾಗೆಲ್ಲ ನಾನು ನೆನಪಿಸ್ಕೊಳ್ತಾ ಇರಿ. ಓಕೆನಾ? ತಗೊಳ್ಳಿ ಮೇಡಮ್, ಬೋರೋಸಿಲ್ ಅವರ ಕಡೆಯಿಂದ ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ನಮ್ಮ ಆಹಾರ ಅವರು ನಿಮ್ಗೋಸ್ಕರ ಒಂದು ಕ್ಯೂಟ್ ಆಗಿರುವಂತಹ ಗಿಫ್ಟ್ ಹ್ಯಾಂಪರ್ ಜೊತೆಗೆ ರೆಡಿ ಟು ಕುಕ್, ಅಲ್ಲೇ ಇನ್ಸ್ಟೆಂಟ್ ಆಗಿ ಕುಕ್ ಮಾಡಿ ತಿನ್ನುವಂತಹ ಪ್ರಾಡಕ್ಟ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಸೊ ತಿಂದು ನೀವು ಅಡುಗೆ ಮಾಡ್ಕೊಂಡು ತಿಂದು ಇಷ್ಟ ಆಗಿದ್ರೆ ಇದನ್ನ ಆನ್ಲೈನ್ ಅಲ್ಲಿ ಕೂಡ ನೀವು ಆರ್ಡರ್ ಮಾಡ್ಕೊಳ್ಬಹುದು. ಆಹಾರ.com ಅಂತ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಸೀದಾ ನಿಮ್ಮ ಮನೆಗೆ ಬರುತ್ತೆ. ಥ್ಯಾಂಕ್ ಯು. ಹಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕಾಗಿ. ಯಾವ ಸಮಸ್ಯೆಗೆ ಯಾವ ಈಸಿಯಾದ ಮನೆಮದ್ದನ್ನ ತಂದಿದ್ದಾರೆ ಇವತ್ತು ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ಡಾಕ್ಟ್ರೇ ನಮಸ್ತೆ. ನಮಸ್ಕಾರ. ಯಾವ ಮನೆಮದ್ದನ್ನ ತಗೊಂಬಂದಿದ್ದೀರಾ? ಎಸ್, ತುಂಬಾ ಜನಕ್ಕೆ ವೆದರ್ ಚೇಂಜ್ ಆಗ್ತಾ ಇರೋದ್ರಿಂದ ಕಫ ಪ್ರಾಬ್ಲಮ್ ತುಂಬಾ ಇರುತ್ತೆ. ಆಮೇಲೆ ಈ ಗಂಟ್ಲಲ್ಲಿ ಕಫ ಕಟ್ಟೋದನ್ನ ನಾವು ಅಷ್ಟೊಂದು ಇಗ್ನೋರ್ ಮಾಡಬಾರ್ದು. ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಅದು ಕ್ರಮೇಣವಾಗಿ ಅಪ್ಪರ್ ಚೆಸ್ಟಿಗೆ ಇಳಿಯುತ್ತೆ. ಅದನ್ನು ಏನೋ ಒಂದು ಸ್ವಲ್ಪ 2-3 ದಿನ ಬಿಟ್ಟರು ಅಂದರೆ ತುಂಬ ಡೇಂಜರಸ್ ಆಗಿ ಅದು ಲಂಗ್ಸಲ್ಲಿ ಇನ್ನೂ ಕೆಳಗಿಳಿತು ಅಂದರೆ ಅದೇ ಒಂದು ದೊಡ್ಡ ಸಮಸ್ಯೆ ಆಗೋಗುತ್ತೆ. ತುಂಬ ಕಾಮನ್ ಅಲ್ವಾ ಕಫ ಕಟ್ಟೋದು. ಅದರಿಂದ ತುಂಬ ಸುಲಭವಾಗಿ ಸಿಗುವಂಥ ಒಂದು ಪದಾರ್ಥವನ್ನೇ ಉಪಯೋಗಿಸ್ಕೊಂಡು ಇವತ್ತು ಕೃಷ್ಣ ತುಳಸಿಯ ಕಷಾಯವನ್ನ ಮಾಡೋದನ್ನು ತೋರಿಸ್ಕೊಡ್ತಾರೆ. ಸೂಪರ್. ಸೊ ಇವತ್ತು ನಮ್ಮ ಡಾಕ್ಟರ್ ಕೃಷ್ಣ ತುಳಸಿಯ ಕಷಾಯವನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾರೆ. ಕೃಷ್ಣ ತುಳಸಿಯ ಕಷಾಯಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: